भारत रक्षिणा वेदिके बीदर की ओर से बीदर बेंगलुरु उड़ान के संबंध में अनुरोध करते हुए बीदर जिला कलेक्टर के माध्यम से ज्योतिरादित्य एम सिंधिया माननीय उड्डयन मंत्री को एक मेमोरेंडम दिया गया। इस अवसर पर बसवराज पाटिल, श्रीनिवास माल्टा उपाध्यक्ष भारत रक्षा मंच, किसान इकाई बीदर, शरण प्रसाद मानद अध्यक्ष भारत रक्षा मंच, चंद्रशेखर गौड़ा पानोर प्रदेश अध्यक्ष यूथ विंग ऑफ इंडिया डिफेंस फोरम और अन्य उपस्थित थे। इस अवसर पर भारत रक्षिणा वेदिके के अधिकारियों ने केपी न्यूज से बात की। केपी न्यूज के कैमरामैन अलीम पाशा का कवरेज। विश्व मानव हक्कुಗಳ ಆಯೋಗದ ಭಾರತ ದೇಶದ ರಾಯಭಾರಿ ಪ್ರದೀಪ್ ಬೆನಗುಂದೆ, ಚಂದ್ರಶೇಖರ್ ಗೌಡಪ್ಪನವರಾದ ನಾನು ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಭಾರತ ರಕ್ಷಣಾ ವೇದಿಕೆ ಹಾಗೂ ನಾಗೇಶ್ ಬಾವಿಕಟ್ಟಿ DSS ಜಿಲ್ಲಾಧ್ಯಕ್ಷರು ಹಾಗೂ ರೈತಪರ ಸಂಘಟನೆಕಾರರು ಹಾಗೂ RTI IPS ಎಲ್ಲರೂ ಜನ ಸೇರಿ ಇವತ್ತು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಪತ್ರ ನೀಡಲಾಯಿತು। ಯುವಕರು ಕೆಲಸ ಇಲ್ಲದೆ ಪರದಾಡಿ ಬೆಂಗಳೂರಿಗೆ ಕೆಲಸ ಮಾಡಲು ಹೋಗಿ ಸುಮಾರು 25ರಿಂದ 30% ಯುವಕರು ಜನರು ಬೆಂಗಳೂರಿಗೆ ಕೆಲಸ ಮಾಡ್ತಾ ಇದ್ದಾರೆ। ಅವರು ಫ್ಯಾಮಿಲಿಯಲ್ಲಿದೆ, ಏನಾದರೂ ಅಹಿತಕರ ಘಟನೆ ಬೀದರಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಸತ್ರು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೋಗಲು ಬರಲು ಯಾವುದೇ ರೀತಿಯ ಅವಕಾಶವಿಲ್ಲ। ಓಲಾ ಕ್ಯಾಬ್ ಬಂದರೆ ಅದು 30,000 40,000 ಸುಮಾರು ಖರ್ಚಾಗುತ್ತೆ। ಟ್ರೈನ್ ಸಿಗಲ್ಲ, ರಿಸರ್ವೇಷನ್ ಆದರೂ ಬರೋಕ್ಕೆ ಟೈಮಿಗೆ ರೀಚ್ ಆಗಲ್ಲ। ಫ್ಲೈಟ್ ಒಂದು ಆಪ್ಷನ್ ಇತ್ತು, ಅದು ಕೂಡ 4 ತಿಂಗಳಾಯಿತು ಬಂದಿದ್ದರು। ಎಲ್ಲ ಜಿಲ್ಲಾಡಳಿತ, ಕೇಂದ್ರ ಸಚಿವ, ಉಸ್ತುವಾರಿ ಸಚಿವ, MLA ಅವರು, ನಾಮಿನೇಟೆಡ್ MLC ಮೆಂಬರ್ಸು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲ ಸುಮ್ಮನೆ ಕೂತಿದ್ದಾರೆ। ಆದ ಕಾರಣ ಇವತ್ತು ಎಲ್ಲ ಕನ್ನಡ ಪರ ಒಕ್ಕೂಟ ಸಂಘಟನೆಗಳು ಹಾಗೂ ಪ್ರದೀಪ್ ಬೆನಗುಂದೆ ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಬಂಧು ಮಿತ್ರರಲ್ಲಿ ಕೇವಲ ಒಂದೇ ಒಂದು ಕಳಕಳಿಯ ವಿನಂತಿ, ಈ ಸುದ್ದಿಯನ್ನು ಆದಷ್ಟು ಹೆಚ್ಚಿನ ಮಟ್ಟಿಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರಗಳಿಗೆ ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಿ ನಾವು ಮಾತಾಡೋದನ್ನು ಜನರಿಗೆ ತಲುಪಿಸಲು ಭಾಳಷ್ಟು ಸಹಾಯ ಮಾಡ್ತಾರೆ ಇವರು। ಏನಾದರೂ ಕೆಲಸ ಆಗಬೇಕಂದ್ರೆ ಮಾಧ್ಯಮಗಳು ಅವರು ಒಂದು ಕೈವಾಡ ಭಾಳಷ್ಟು ಇರುತ್ತೆ ಇದರಲ್ಲಿ। ಅದಕ್ಕೆ ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ ವಿಮಾನ ಹಾರಾಟ ಭಾಳಷ್ಟು ಬೇಗ ಆಗಬೇಕು। ಆಗಿಲ್ಲ ಅಂದರೆ ಮುಂದೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ। ಬೋರ್ಡ್ ಆಫ್ ಕನ್ನಡ ಬಂದಿದ್ದಕ್ಕೋಸ್ಕರ ನಾವು ಮುಂದೆ ಕೂತಿದ್ದೇವೆ। ನಾವು ಹೋರಾಟ ಆಗ್ತದೆ, ಅಲ್ಲಿ ಒಳಗಡೆ ಆಗ್ತಿದ್ರೆ ಒಳ್ಳೆಯದು, ಆಗಿಲ್ಲ ಅಂದರೆ ಎಲೆಕ್ಷನ್ನಲ್ಲಿ ಪಾಠವನ್ನು ಕಲಿಸ್ತೇವೆ, ಅವ್ರಿಗೆ ಬೇಕಾದಷ್ಟು ಕೊಡ್ತೇವೆ। ನಂತರ ಅವ್ರನ್ನೂ ಸಾಮಾನ್ಯ ಜನ ಹಂಗೆ ನಡ್ಕೊಟ್ಟು ಹೇಳ್ಬೇಕಾಗ್ತದೆ, ಅಂಥ ಪರಿಸ್ಥಿತಿ ಬಂದಿರ್ತಾರೆ।